ನಮಸ್ತೆ, ವೆಲ್ಕಮ್ ಟು ಜಗಲಿಕಟ್ಟೆ. ಇವತ್ತು ಏನೆಲ್ಲ ರೆಡಿ ಇದೆ ಅಂತ ಕೇಳ್ಕೊಂಡು ಬರೋಣ ಬನ್ನಿ. ಒಂದು ಊರು, ಅಲ್ಲಿ ಮೀಸುನ್ ಅನ್ನೋ ಒಂದು ಪುಟ್ಟ ಹುಡುಗಿ ತನ್ನ ಅಮ್ಮನ ಜೊತೆ ಇದ್ಲು. ಅವಳಿಗೆ ಹಾಡು ಹಾಡೋದು, ಡ್ಯಾನ್ಸ್ ಮಾಡೋದು ಅಂದರೆ ತುಂಬ ಇಷ್ಟ. ಅಮ್ಮಂಗೆ ಒಬ್ಬಳೇ ಎಲ್ಲ ಕೆಲಸ ಮಾಡಬೇಕಲ್ಲ ಅಂತ ನಮ್ಮ ಮೀಸುನಿದ್ದಾಳಲ್ಲ, ಅವಳು ಅಮ್ಮಂಗೆ ಕೆಲಸದಲ್ಲಿ ಹೆಲ್ಪ್ ಮಾಡ್ತಾ ಇದ್ಲು. ಮನೆ ಹತ್ರ ಇರೋ ಚಿಕ್ಕ ಕಾಡಿಂದ ಗಡ್ಡೆ, ಗೆಣಸು, ಹಣ್ಣು, ಸೊಪ್ಪುಗಳನ್ನ ಅಡುಗೆ ಮಾಡೋಕ್ಕೆ ತಂದು ಕೊಡ್ತಾ ಇದ್ಲು. ಮನೇಲಿ ಊಟಕ್ಕೆ ಪ್ಲೇಟ್ ಮತ್ತು ಲೋಟಗಳನ್ನ ಹಾಕ್ತಾ ಇದ್ಲು. ಮನೆ ಕಸ ಗುಡಿಸೋಕೆ ಹೆಲ್ಪ್ ಮಾಡ್ತಾ ಇದ್ಲು. ಹೀಗೆ ಎಷ್ಟೊಂದು ಕೆಲಸ ಮಾಡಿಕೊಡ್ತಾ ಇದ್ಲು. ಒಂದಿನ ಯಾವಾಗಿನ ಥರ ಗಡ್ಡೆ ಗೆಣಸು ತಗೊಂಡು ಬರೋಕೆ ಅಂತ ಕಾಡಿನ ಕಡೆ ಹೋದ್ಲು. ಹಾಡು ಹಾಡ್ತಾ ಕುಣಿತಾ ಗಡ್ಡೆಗಳನ್ನ ಕೀಳ್ತಾ ಇದ್ಲು. ಆಗ ಎಲ್ಲಿಂದನೋ ಚಪ್ಪಾಳೆ ತಟ್ಟಿದ ಶಬ್ದ ಕೇಳ್ತು. ಎಲ್ಲಪ್ಪ ಇದು ಅಂತ ಸ್ವಲ್ಪ ಆ ಕಡೆ ಈ ಕಡೆ ಹೋಗಿ ನೋಡಿದ್ರೆ, ಹತ್ರ ಇರೋ ಒಂದು ಕಲ್ಲಿನ ಮೇಲೆ ಒಂದು ಅಜ್ಜಿ ಕೂತ್ಕೊಂಡು ಖುಷಿಯಿಂದ ಇವಳ ಕಡೆನೆ ನೋಡ್ಕೊಂಡು ಚಪ್ಪಾಳೆ ತಟ್ತಾ ಇದ್ದಾಳೆ. ಅಜ್ಜಿ ಹೇಳಿದ್ಲು, ಹೇ ಪುಟ್ಟಿ, ಎಷ್ಟು ಚೆನ್ನಾಗಿ ಹಾಡಾಡ್ತೀಯ, ಬಾ ಇಲ್ಲಿ ಹತ್ರ ಬಾ. ಮೀಸುನ್ ಅಜ್ಜಿ ಹತ್ರ ಹೋದ್ಲು. ಪಾಪ ಅಜ್ಜಿ ಕರೀತಾ ಇದ್ದಾಳೆ ಅಂತ. ಆಗ ಅಜ್ಜಿ ಹೇಳಿದ್ಲು, ಖುಷಿ ಆಯ್ತು ನಿನ್ನ ಹಾಡು ಕೇಳಿ, ದಿನಾ ಬರ್ತೀಯಾ, ಬಂದು ಹಾಡು ಹೇಳ್ತೀಯಾ? ಮೀಸುನ್ ಅಂದ್ಕೊಂಡ್ಲು, ಪಾಪ ಅಜ್ಜಿ ನೀನು ಖುಷಿ ಪಟ್ಕೋತಾಳೆ, ಹಾಡೋದು ಹೇಗಿದೆ ಇಷ್ಟ ಅಲ್ವಾ, ದಿನ ಈ ಕಡೆ ಬಂದೇ ಬರ್ತೀನಿ ಅಲ್ವಾ, ಅದ್ರಲ್ಲೇನಿದೆ ಅಂತ ಅಂದ್ಕೊಂಡು, ಸರಿ ಅಜ್ಜಿ ಬರ್ತೀನಿ ನಾನು ಅಂತ ಹೇಳಿದ್ಲು. ಆಗ ಅಜ್ಜಿ, ಆಹಾ ಎಂಥ ಒಳ್ಳೆ ಹುಡುಗಿ ನೀನು, ನಾನು ಕೇಳಿದ ತಕ್ಷಣ ಹ್ಞೂ ಅಂದ್ಯಲ್ಲ, ಇರು ನಾನು ನಿಂಗೆ ಏನಾದರೂ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಅವಳ ಹತ್ರ ಇರೋ ಒಂದು ಚೀಲನ ತೆಗೆದು ಅದರೊಳಗೆ ಕೈ ಹಾಕಿ ಏನೇನೋ ಸಾಮಾನುಗಳನ್ನ ತೆಗಿಯೋಕೆ ಶುರು ಮಾಡಿದ್ಲು. ಒಂದು ಕಾರ್ಪೆಟ್ ತೆಗೆದ್ಲು. ಇದು ನಿನಗೆ ಬೇಕಾಗಲ್ಲ ಬಿಡು ಅಂತ ಅವಳಷ್ಟಕ್ಕೆ ಹೇಳ್ಕೊಂಡ್ಲು. ಆಮೇಲೆ ಶರ್ಟ್ ತೆಗೆದ್ಲು. ಹ್ಞೂ ಅಂತ ಹೇಳಿ ಹಾಗೆ ಅದನ್ನ ಪಕ್ಕಕ್ಕಿಟ್ಟು ಹುಡುಕ್ತಾನೇ ಇದ್ಲು. ಸ್ವಲ್ಪ ಹೊತ್ತಿನ ನಂತರ ಒಂದು ಮಣ್ಣಿನ ಗಡಿಗೆನ ಹೊರಗೆ ತೆಗೆದ್ಲು. ಇದು ನಿನಗೆ ಬಳಕೆಗೆ ಬರುತ್ತೆ ಅಂತಂದ್ಲು. ಮೀಸುನ್ಗೆ ಆಶ್ಚರ್ಯ ಆಯ್ತು. ಅಯ್ಯೋ ಅಜ್ಜಿ, ನಮ್ಮನೇಲಿ ಪಾತ್ರೆ ಇದೆ, ನಂಗೆ ಏನು ಕೊಡೋದು ಬೇಡ, ನೀನು ಪರವಾಗಿಲ್ಲ ಅಂತ ಹೇಳಿದ್ಲು. ಆಗ ಅಜ್ಜಿ ಹೇಳಿದ್ಲು, ಪುಟ್ಟಿ, ಇದು ಮ್ಯಾಜಿಕ್ ಗಡಿಗೆ ಗೊತ್ತಾ, ಸಾದಾ ಸೀದಾ ಪಾತ್ರೆ ಅಲ್ಲ. ಇದರಲ್ಲಿ ಸ್ವಲ್ಪ ನೀರನ್ನು ಹಾಕಿ ಸೌಟ್ ತಗೊಂಡು ತಿರುಗಿಸ್ತಾ, ಪುಟಾಣಿ ಪಾತ್ರೆ ಅನ್ನ ಮಾಡು ಅಂತ ಹೇಳಿದ್ರೆ ಗಡಿಗೆಯಲ್ಲಿ ಅನ್ನ ತಯಾರಾಗುತ್ತೆ. ನಿಂಗೆ ಎಷ್ಟು ಬೇಕೋ ಅಷ್ಟು ಅಡುಗೆ ಆದ ನಂತರ ಪುಟಾಣಿ ಪಾತ್ರೆ ಅನ್ನ ಸಾಕು, ನಿಲ್ಲಿಸು ಸಾಕು ಅಂತ ಹೇಳಿದ್ರೆ ನಿಲ್ಲುತ್ತೆ, ಇಲ್ಲ ಅಂದರೆ ಅಡುಗೆ ಆಗ್ತಾನೆ ಇರುತ್ತೆ. ಹೀಗೆ ನಿನಗೆ ಬೇಕಾದ ಯಾವ ಅಡುಗೆ ಬೇಕಾದರೂ ಇದರಲ್ಲಿ ತಯಾರು ಮಾಡ್ಕೋಬೋದು, ಬರೀ ನೀರಿಂದ ಅಂತ ಹೇಳಿದ್ಲು. ಇದನ್ನು ಕೇಳಿ ಮೀಸುನ್ಗೆ ಖುಷಿಯಾಗಿ, ಥ್ಯಾಂಕ್ಸ್ ಅಜ್ಜಿ, ನಾಳೆಯಿಂದ ದಿನಾ ಬರ್ತೀನಿ ಇಲ್ಲಿಗೆ ಇದೇ ಟೈಮ್ಗೆ, ಸರಿನಾ ಅಂತ ಹೇಳಿ ಆ ಗಡಿಗೆ ತಗೊಂಡು ಹೊರಟ್ಲು. ಮನೆಗೆ ಬಂದು ಅಮ್ಮಂಗಾಗಿರೋ ಕತೆ ಎಲ್ಲ ಹೇಳಿದ್ಲು. ಅಮ್ಮ ಇವಳು ಸುಮ್ಮನೆ ಏನೋ ಕತೆ ಹೇಳ್ತಾ ಇದ್ದಾಳೆ ಅಂತ ಅಂದ್ಕೊಂಡು, ಸರಿ ನೀನೇ ಅಡುಗೆ ಮಾಡಿಬಿಡು ಹಾಕಿದ್ರೆ ಇವತ್ತು ಅಂತ ಹೇಳಿಬಿಟ್ಟು ಅವಳು ಕೆಲಸ ಮಾಡೋಕ್ಕೆ ಹೋದ್ಲು. ಆಗ ಮೀಸುನ್ ಗಡಿಗೆ ತಗೊಂಡು ನೀರು ಹಾಕಿ, ಪುಟಾಣಿ ಪಾತ್ರೆ ಪಾಯಸ ಮಾಡು ಅಂತ ಹೇಳಿದ ಕೂಡಲೇ ಪಾಯಸ ರೆಡಿ. 2 ಬೌಲಲ್ಲಿ ಹಾಕೋಷ್ಟು ಪಾಯಸ ಆದ ನಂತರ ಮೀಸುನ್ ಹೇಳಿದ್ಲು, ಪುಟಾಣಿ ಪಾತ್ರೆ ಪಾಯಸ ಸಾಕು, ನಿಲ್ಸು ಸಾಕು ಅಂತ ಹೇಳಿದ ಕೂಡಲೇ ಪಾಯಸ ತಯಾರಾಗೋದು ನಿಂತೋಯ್ತು.
ಅಮ್ಮನಿಗೆ ತಗೊಂಡು ಹೋಗಿ ತೋರಿಸಿದ್ದೆ. ಆಗ ಅಮ್ಮಂಗೆ ನಂಬಿಕೆ ಬಂತು. ಅವತ್ತಿಂದ ಮೀಸುನ್ಗೆ ಇದೇ ಕೆಲಸ. ಬೆಳಿಗ್ಗೆ ಕಾಡಿನ ಹತ್ರ ಹೋಗಿ ಅಜ್ಜಿ ಜೊತೆ ಹರಟೆ ಹೊಡೆಯೋದು, ಹಾಡು ಹೇಳೋದು, ಡ್ಯಾನ್ಸ್ ಮಾಡೋದು. ಆಮೇಲೆ ವಾಪಸ್ ಬಂದು ಗಡಿಗೆ ಸಹಾಯದಿಂದ ರುಚಿ ರುಚಿಯಾದ ಅಡುಗೆ ತಯಾರಿಸೋದು. ಅಮ್ಮ ಬೇರೆ ಬೇರೆ ಕೆಲಸಗಳನ್ನ ಮಾಡ್ಕೋತಾ ಇದ್ರು. ಸುಮಾರು ದಿನ ಹೀಗೆ ನಡೀತು. ಒಂದಿನ ಮೀಸುನ್ ಕಾಡಿಗೆ ಹೋದಾಗ ಅಮ್ಮ ಯೋಚನೆ ಮಾಡಿದ್ಲು. ಪಾಪ ಮೀಸುನ್ನೆ ಯಾವಾಗಲೂ ಅಡುಗೆ ಮಾಡ್ತಾ ಇದ್ದಾಳೆ. ಈಸಿ ಮಾಡೋದು ಅಡುಗೆನಲ್ಲಿ, ಆದರೂ ಅವಳೇ ಅಲ್ವಾ ಮಾಡ್ತಾ ಇರೋದು. ಇವತ್ತು ಅವಳು ವಾಪಸ್ ಬರೋದ್ರೊಳಗಡೆ ಅವಳಿಗೆ ತುಂಬ ಇಷ್ಟ ಆಗಿರೋ ಸಾಬಕ್ಕಿ ಪಾಯಸ ಅಂದರೆ ಮಿಣಿಮಿಣಿ ಪಾಯಸ ಮಾಡೋಣ ಗಡಿಗೆಲಿ ಅಂತ ಅಂದ್ಕೊಂಡು ಗಡಿಗೆಯಲ್ಲಿ ನೀರು ಹಾಕಿ, ಪುಟಾಣಿ ಪಾತ್ರೆ ಮಿಣಿಮಿಣಿ ಪಾಯಸ ಮಾಡು ಅಂತ ಹೇಳಿದ್ಲು. ಪಾಯಸ ರೆಡಿ. ಈಗ ನಿಲ್ಲಿಸ್ಬೇಕಲ್ವಾ? ಪುಟಾಣಿ ಪಾತ್ರೆ ಸಾಕು, ಪಾಯಸ ಸಾಕು ಅಂತ ಹೇಳಿದ್ಲು. ಆದ್ರೆ ನಿಲ್ಲೇ ಇಲ್ಲ. ಯಾಕೆ ಹೇಳಿ ನೋಡೋಣ? ಅವಳು ಹೇಳಿದ್ದು ಅಜ್ಜಿ ಹೇಳ್ಕೊಟ್ಟಿದ್ದ ಎಕ್ಸಾಕ್ಟ್ ಶಬ್ದಗಳ ಅಲ್ವಾ, ಬೇರೆ ಥರ ಹೇಳ್ಬಿಟ್ಲು. ಹಾಗಾಗಿ ಗಡಿಗೆ ಪಾಯಸ ಮಾಡೋದನ್ನ ನಿಲ್ಲಿಸ್ಲೇ ಇಲ್ಲ. ಪಾಯಸ ಗಡಿಗೆ ತುಂಬಿ ಹೊರಗಡೆ ಚೆಲ್ತಾ ಇದೆ. ಈಗ ಅಮ್ಮನ್ಗೆ ಈಗ ಟೆನ್ಷನ್ ಆಗಿ ಕೂಗೋಕ್ ಶುರು ಮಾಡಿದ್ರು. ಗಡಿಗೆ ಸಾಕು, ನಿಲ್ಸು, ಪಾತ್ರೆ ನಿಲ್ಸು, ಪಾಯಸ ಮಾಡೋದನ್ನ ನಿಲ್ಸು. ಆದ್ರೆ ಗಡಿಗೆ ನಿಲ್ಲಿಸ್ಲೇ ಇಲ್ಲ. ಈಗ ಪಾಯಸ ರೂಮಿನ ನೆಲದ ಪೂರ್ತಿ ಹರಡೋಕ್ ಶುರುವಾಯ್ತು. ಎಲ್ಲಾ ಕಡೆ ನೋಡಿದ್ರು ಪಾಯಸನೇ ಪಾಯಸ. ಸ್ವಲ್ಪ ಹೊತ್ತು ನಂತರ ನಮ್ಮ ಮೀಸುನ್ ವಾಪಸ್ ಬಂದು ನೋಡಿದ್ರೆ ರೂಮಿನ ತುಂಬಾ ಪಾಯಸ ಇನ್ನೊಂದು ರೂಮಿಗೂ ಹರಿತಾ ಇದೆ. ಅವಳು ಬಂದು ಸರಿಯಾದ ಶಬ್ದ ಹೇಳಿ ಅಂತೂ ಪಾಯಸ ಮಾಡೋದನ್ನ ನಿಲ್ಸಿದ್ಲು. ಅಯ್ಯೋ ಏನಮ್ಮ, ನಮ್ಮಿಬ್ಬರಿಗಲ್ಲ, ಇಡೀ ಊರವ್ರಿಗೆ ಸಾಕಾಗೋಷ್ಟು ಪಾಯಸ ಮಾಡಿದೀಯಲ್ಲ ಅಂತ ಹೇಳ್ಕೊಂಡು ಇಬ್ರು ನಗ್ತಾ ಪಾಯಸನ ಕ್ಲೀನ್ ಮಾಡೋಕೆ ಶುರು ಮಾಡಿದ್ರು. ಇವತ್ತಿನ ಕಥೆನಲ್ಲಿ ಮೀಸುನ್ ಹತ್ರ ಇದ್ದಿದ್ದು ಮ್ಯಾಜಿಕ್ ಮಣ್ಣಿನ ಪಾತ್ರೆ. ಈ ಎಲ್ಲರೂ ಬಳಸೋ ಸಾದಾ ಮಣ್ಣಿನ ಪಾತ್ರೆಗಳು ಮತ್ತೆ ಬೇರೆ ಬೇರೆ ಪಾತ್ರೆಗಳ ಬಗ್ಗೆ ಇವತ್ತು ಸಂಕ್ಷಿಪ್ತವಾಗಿ ತಿಳ್ಕೊಂಡು ಬರೋಣ ಬನ್ನಿ. ಹುಷಾರು, ಮಣ್ಣಿಂದು ಅದು, ಬಿದ್ರೆ ಒಡೆದು ಹೋಗುತ್ತೆ. ಮತ್ತ್ಯಾಕೆ ಇದೆಲ್ಲ ಅಡುಗೆ ಮನೇಲಿ ಇಟ್ಕೊಂಡಿದೀಯಾ ಅಮ್ಮ? ಒಡೆದೇ ಇರೋ ಸ್ಟೀಲ್ ಪಾತ್ರೆ ಇಡೋದಲ್ವಾ? ಆದ್ರೆ ಮಣ್ಣಿನ ಮಡಿಕೆಯಲ್ಲಿ ಇಟ್ಟ ಮೊಸರು ಮಜ್ಜಿಗೆ ಬಹಳ ರುಚಿ. ಮತ್ತೇನ್ ಗೊತ್ತಾ, ಮುಂಚೆ ಎಲ್ಲಾ ಪಾತ್ರೆಗಳು ಮಣ್ಣಿಂದೇ ಇತ್ತು. ಅಬ್ಬಾ, ಹೌದಾ? ಎಲ್ಲಾ ಪಾತ್ರೆನಾ? ಆ ಮಜ್ಜಿಗೆ ಲೋಟ ಹಿಡ್ಕೊಂಡೆ ಬಾ, ಮುಂಚೆ ಹೇಗಿತ್ತು ಪಾತ್ರೆಗಳು ಅಂತೆಲ್ಲ ಹೇಳ್ತೀನಿ. ಸರಿ. ತುಂಬಾ ಮೊದಲು ಪಾತ್ರೆಗಳನ್ನ ಕಂಡುಹಿಡಿಯೋದಕ್ಕಿಂತ ಮುಂಚೆ ನೀರಿನಲ್ಲಿ ಇರೋ ಬ್ಯಾಕ್ಟೀರಿಯಾಗಳನ್ನ ಕೊಲ್ಲೋಕೆ ಅಂತ ಕಲ್ಲುಗಳನ್ನ ಬೆಂಕಿಯಲ್ಲಿ ಕಾಸಿ ಅದನ್ನ ನೀರು ತುಂಬಿಟ್ಟ ಚಿಪ್ಪಲ್ಲಿ ಹಾಕ್ತಾ ಇದ್ರಂತೆ. ಆಗ ಕಲ್ಲಿನ ಬಿಸಿಗೆ ನೀರು ಕುದಿತಾ ಇತ್ತಂತೆ. ಆ ನೀರನ್ನ ಕುಡಿಯೋಕೆ ಅಂತ ಬಳಸ್ತಾ ಇದ್ರಂತೆ. ಈಗಿನ ತರ ರುಬ್ಬೋಕೆ ಮಿಕ್ಸರ್ ಎಲ್ಲ ಇರ್ಲಿಲ್ಲ. ಆವಾಗ ಕಲ್ಲುಗಳನ್ನೇ ಯೂಸ್ ಮಾಡ್ತಾ ಇದ್ರು, ಕುಟ್ಟೋದಕ್ಕೆ ರುಬ್ಬೋದಕ್ಕೆ ಎಲ್ಲ. ಆಮೇಲೆ ಮಣ್ಣಿನ ಪಾತ್ರೆಗಳನ್ನ ಕಂಡುಹಿಡಿದ್ರು. ಏಷ್ಯಾದ ಕೆಲವೊಂದು ಕಡೆ ಬಿದಿರು ಅಂದ್ರೆ ಬ್ಯಾಂಬೂ ಯೂಸ್ ಮಾಡಿ ಪಾತ್ರೆ ತರ ಮಾಡಿ ತಳದಲ್ಲಿ ಮತ್ತೆ ಹೊರಗಡೆ ಎಲ್ಲ ಮಣ್ಣಿನಿಂದ ಕೋಟ್ ಮಾಡ್ತಾ ಇದ್ರು. ಬೆಂಕಿಯ ಮೇಲೂ ಪಾತ್ರೆ ಇಡೋ ತರ ಇರಬೇಕು ಅಂತ. ಹಾಗಾಗಿ ಮಣ್ಣಿನ ಪಾತ್ರೆಗಳಿಗೆ ನಮ್ಮ ಸಿವಿಲೈಸೇಷನ್ ಅಂದ್ರೆ ನಾಗರಿಕತೆಗಳು ಶುರುವಾಗೋ ಅಷ್ಟು ಹಿಂದಿನ ಕಥೆ ಇದೆ. ಮತ್ತೆ ನಾವು ಈಗ ಬಳಸೋ ಸ್ಟೀಲ್ ಪಾತ್ರೆಗಳು? ಅದನ್ನ ಕಂಡುಹಿಡಿಯೋಕ್ಕಿಂತ ಮುಂಚೆ ಎಷ್ಟೊಂದು ರೀತಿ ವಸ್ತುಗಳಿಂದ ಪಾತ್ರೆಗಳನ್ನ ತಯಾರಿಸಿದ್ರು ಗೊತ್ತಾ? ಮಣ್ಣನ್ನು ಬಿಸಿ ಮಾಡೋದ್ರಿಂದ ಪಾತ್ರೆಗಳನ್ನ ತಯಾರಿಸಬಹುದು ಅನ್ನೋದನ್ನ ಕಂಡುಹಿಡಿದ ಮೇಲೆ ತುಂಬಾ ಶಾಖವನ್ನು ಬಳಸಿ ಸೆರಾಮಿಕ್ಸ್, ಪೋರ್ಸೆಲಿನ್ಗಳನ್ನ ಮಾಡಬಹುದು ಅಂತ ತಿಳ್ಕೊಂಡ್ರು. ಅದಾದ್ಮೇಲೆ ಲೋಹಗಳು ಅಂದ್ರೆ ಮೆಟಲ್ಸ್ಗಳನ್ನ ಪರಿಚಯ ಆದ್ಮೇಲೆ ತಾಮ್ರದ ಪಾತ್ರೆಗಳು ಬಳಕೆಗೆ ಬಂದ್ವು.
ಮಣ್ಣಿನ ಪಾತ್ರೆಗಿಂತ ಕಡಿಮೆ ಶಾಖದಲ್ಲಿ ಅಡುಗೆ ಮಾಡಬಹುದು ಇದರಲ್ಲಿ ಅಂತ ಗೊತ್ತಾಯ್ತು. ಆದ್ಮೇಲೆ ಕಬ್ಬಿಣದ ಪಾತ್ರೆಗಳು ಅಂದ್ರೆ ಕಾಸ್ಟ್ ಐರನ್ ಪಾತ್ರೆಗಳು ಬಂದ್ವು. ಹೀಗೆ ನಾಗರಿಕತೆ ಬೆಳೆದ ಹಾಗೆಲ್ಲ ಕಲ್ಲು, ಗಾಜು, ಅಲ್ಯೂಮಿನಿಯಂ, ಸ್ಟೇನ್ಲೆಸ್ ಸ್ಟೀಲ್ ಅಂತಹ ಬೇರೆ ಬೇರೆ ವಸ್ತುಗಳಿಂದ ಪಾತ್ರೆ ತಯಾರಿಸಿದ್ರು. ಜಗತ್ತಲ್ಲಿ ಬೇರೆ ಬೇರೆ ರೀತಿಯ ಪಾತ್ರೆಗಳಿದೆ ಹಾಗಿದ್ರೆ. ಹೌದು, ಹಾಗೆ ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ರೀತಿಯ ಪಾತ್ರೆಗಳು ಪ್ರಸಿದ್ಧವಾಗಿರುತ್ತೆ. ಉದಾಹರಣೆಗೆ ಚೀನಾ ಮತ್ತು ಜಪಾನ್ನಲ್ಲಿ ಸಿರಾಮಿಕ್ ಮತ್ತು ಪೋರ್ಸಲಿನ್ ಪಾತ್ರೆಗಳು ತುಂಬಾ ಬಳಕೆಯಲ್ಲಿವೆ. ಯಾಕೆ ಅಂದ್ರೆ ಅವು ಶುರುವಾಗಿದ್ದೇ ಅಲ್ಲಿಂದ. ಇದರ ತಯಾರಿಕೆ, ಇದರ ಮೇಲೆ ವಿನ್ಯಾಸಗಳನ್ನು ಮಾಡೋದು ತುಂಬಾ ಕಲಾತ್ಮಕವಾದ ಕೆಲಸ. ಹಾಗೆ ಟರ್ಕಿಯಲ್ಲಿ ಚಹಾವನ್ನು ಕುಡಿಯೋಕೆ ಅಥವಾ ಸರ್ವ್ ಮಾಡೋದಕ್ಕೆ ಕಲಾತ್ಮಕವಾದ ಗ್ಲಾಸ್ನ ಕಪ್ಪುಗಳನ್ನು ಬಳಸ್ತಾರೆ. ಎಷ್ಟೊಂದು ದೇಶದಲ್ಲಿ ಸೂಪ್ ಕುಡಿಯೋಕೆ, ನೂಡಲ್ಸ್ ತಿನ್ನೋಕೆ ಎಲ್ಲ ಮರದ ಚಮಚಗಳು, ಚಾಪ್ಸ್ಟಿಕ್ಗಳು ಮತ್ತೆ ಬೌಲ್ಗಳನ್ನು ಬಳಸ್ತಾರೆ. ಅಮ್ಮ, ನಮ್ ದೇಶದಲ್ಲಿ ಈಗ ಸುಮಾರು ವರ್ಷಗಳಿಂದ ಸ್ಟೇನ್ಲೆಸ್ ಸ್ಟೀಲ್ ಪಾತ್ರೆಗಳು ತುಂಬಾ ಬಳಕೆಯಲ್ಲಿದೆ. ನಮ್ಮ ಅಜ್ಜ ಅಜ್ಜಿ ಕಾಲದಲ್ಲಿ ಮಣ್ಣಿನ ಪಾತ್ರೆಗಳು, ತಾಮ್ರ, ಹಿತ್ತಾಳೆ ಪಾತ್ರೆಗಳು, ಮರದ ಸಾಮಾನುಗಳು ಬಳಕೆಯಲ್ಲಿದ್ವು. ಮರದ ಕಡಗೋಲು, ರುಬ್ಬೋದಕ್ಕೆ ಕಲ್ಲಿನ ರುಬ್ಬುಗಲ್ಲು, ಕುಟ್ಟೋಕೆ ಕಲ್ಲಿನ ಕುಟ್ಟಾಣಿ, ಮಜ್ಜಿಗೆ ಹೆಪ್ಪು ಹಾಕೋಕೆ ಮಣ್ಣಿನ ಪಾತ್ರೆಗಳು, ಅಡುಗೆ ಮಾಡೋಕೆ ತಾಮ್ರ, ಹಿತ್ತಾಳೆ, ಕಬ್ಬಿಣದ ಪಾತ್ರೆಗಳನ್ನು ಬಳಸ್ತಾ ಇದ್ರು. ಇಂಥ ಪಾತ್ರೆಗಳಲ್ಲಿ ಅಡಿಗೆ ಮಾಡಿದ್ರೆ ತಿಂಡಿಗಳಿಗೆ, ಪದಾರ್ಥಗಳಿಗೆ ಬಹಳ ರುಚಿ. ಮತ್ತೆ ಅದನ್ನ ಬಳಸೋದನ್ನು ಯಾಕೆ ನಿಲ್ಲಿಸಿದ್ರು? ಸ್ಟೇನ್ಲೆಸ್ ಸ್ಟೀಲ್ ಅನ್ನು ಕಂಡುಹಿಡಿದ್ರಲ್ವಾ, ಅದು ಬಳಸೋಕೆ ನಂತರ ಕ್ಲೀನ್ ಮಾಡೋದಕ್ಕೆ ಬೇರೆ ಪಾತ್ರೆಗಳಿಂದ ಸುಲಭ. ಹಾಗೆ ನೋಡೋಕ್ಕೂ ಹೊಳೆಯುತ್ತೆ, ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ನಮ್ ದೇಶದಲ್ಲಿ ಎಲ್ಲಾ ಕಡೆಗೆ ಅದನ್ನೇ ಬಳಸೋಕೆ ಶುರು ಮಾಡಿದ್ರು. ನಿಧಾನಕ್ಕೆ ಬೇರೆ ಪಾತ್ರೆಗಳ ಬಳಕೆ ಕಡಿಮೆ ಆಗಿ ಆಮೇಲೆ ನಿಂತೇ ಹೋಯ್ತು. ಆದ್ರೆ ಇತ್ತೀಚೆಗೆ ಮತ್ತೆ ಹಳೆಯ ಪದ್ಧತಿನೇ ಒಳ್ಳೇದು ಅಂತ ಈ ತರದ ಪಾತ್ರೆಗಳು ಬಳಕೆಗೆ ಬರ್ತಾ ಇದೆ. ಈಗ ನಮ್ಮನೆಯಲ್ಲಿ ಮಜ್ಜಿಗೆಗೆ ಮಣ್ಣಿನ ಪಾತ್ರೆ ತಂದಾಗೆ ಅಲ್ವಾ? ಹೌದು ಹೌದು, ಇದೆಲ್ಲ ಪರಿಸರ ಸ್ನೇಹಿನೂ ಆಗಿರೋದು ಇನ್ನೊಂದು ಪ್ಲಸ್ ಪಾಯಿಂಟ್. ಸರಿ, ಆ ಮಜ್ಜಿಗೆ ಬೇಗ ಕೊಡಿ, ಆಮೇಲೆ ಸೈಕ್ಲಿಂಗ್ಗೆ ಹೋಗೋಣ. ಇವತ್ತಿನ ಸಂಚಿಕೆ ಹೇಗಿತ್ತು? ಇಷ್ಟ ಆಯ್ತಾ? ಅಂದಹಾಗೆ ನಿಮ್ಮ ಮನೆಯಲ್ಲಿ ಅಥವಾ ಅಜ್ಜನ ಮನೆಯಲ್ಲಿ ಈಗಿನ ಕಾಲದಲ್ಲಿ ಬಳಸುವಂತಹ ಬೇರೆ ಬೇರೆ ವಿಧದ ಪಾತ್ರೆಗಳು ಅಥವಾ ಹಳೆ ಕಾಲದ ಯಾವುದಾದ್ರೂ ಪಾತ್ರೆಗಳಿದ್ರೆ ಅದರ ಬಗ್ಗೆ ತಿಳ್ಕೊಳ್ಳಿ ಹಾಗೂ ಅದನ್ನ ಗುರುತಿಸಿ. ಹಾಗೆ ಅದರ ಫೋಟೋವನ್ನ ನಮ್ಮ ಜೊತೆ ಹಂಚಿಕೊಳ್ಳಲು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು. Bye.